ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಪುಣ್ಯಕೋಟಿ ಡೈರಿ ಫಾರ್ಮು. ಸಾರ್ ಬಂದು ಇಬ್ಬರು ಒಂದು 6 ಹಸ ಖರೀದಿ ಮಾಡೋರು. ಎಲ್ಲಿಂದ ಬಂದರು, ಏನು ಹೆಂಗೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್, ಎಲ್ಲಿಂದ ಬಂದಿರೋದು? ನಾವು ಹಾಸನ ನಿಟ್ಟೂರಿಂದ ಬಂದಿದ್ದೀವಿ. ಹೌದಾ ಸರ್? ನೀವು? ನಾವು ಸೇಮ್ ಹಾಸನ. ಸರ್ ಎಷ್ಟು ಹಸು ತೊಗೊಂಡ್ರಿ ಸರ್? ಟೋಟಲ್ 6 ಹಸು ತಗೊಂಡಿದ್ದೀವಿ. ಎಲ್ಲ ಸೂಪರ್ ಇದಾವೆ ಹಸುಗಳು. ಫುಲ್ಲು ಗ್ಯಾರಂಟಿ ಕೊಟ್ಟವ್ರೆ. ನಮ್ಮ ಬಜೆಟಿಗೆ ತಕ್ಕಂಗಿದೆ. ತುಂಬಾ ಚೆನ್ನಾಗಿದೆ. ಯಾರಿಗೆ ಹಸು ಬೇಕಾದ್ರೂ ಬನ್ನಿ, ಪುಣ್ಯಕೋಟಿ ಡೈರಿ ಫಾರ್ಮ್ಗೆ. ಸೂಪರ್ ಹಸುಗಳು ಸಿಗ್ತವೆ. ನಿಮ್ಮ ಬಜೆಟಿಗೆ ಹಾಕೊಡ್ತಾರೆ. ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಟೇಸ್ಟಿಗೆ ತಗೊಂಡು ಅವರೇ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಸರಿ, ಒಳ್ಳೆ ಹಸುಗಳು. ಯಾರಿಗೆ ಬೇಕಾದ್ರೂ ಬನ್ನಿ, ಒಳ್ಳೆ ಹಸು ಸಿಗುತ್ತೆ. ನೀವೇನು ಪಡ್ಡೆ ತೊಗೊಂಡ್ರೆ ಹಸು ತೊಗೊಂಡ್ರೆ ಸರ್? ಇದು 3 ಪಡ್ಡೆ ಹಸು, ಇನ್ನ 3 ಅರ್ಧ. 3 ಮೊದಲನೇ ಶೂಲು, 3 ಎರಡನೇ ಶೂಲು. ನೀವು ತೊಗೊಂಡಿದ್ದ ಹಸಾಲ ಯಾವ ತರ ಇದೆ ಸರ್? ಕ್ವಾಲಿಟಿ, ಬ್ರೀಡ್ ಎಲ್ಲ? ಎಲ್ಲ ಬ್ರೀಡ್ ಎಲ್ಲ ಚೆನ್ನಾಗಿದೆ. ಎಲ್ಲ ಸೆಲೆಕ್ಟ್ ಐಟಮೇ. ಯಾವ ಫೇಲ್ ಹಸ್ಗಳು ಯಾವ ಬರಲ್ಲ ಇಲ್ಲಿ. ಚೆನ್ನಾಗಿದೆ ಸರ್. ಇಲ್ಲಿ ನಿಮಗೆ ವ್ಯಾಪಾರ ಎಲ್ಲ ಯಾವ ತರ ಮಾಡಿಕೊಟ್ರು? ನಿಮ್ಗೆ ಅಡ್ಜಸ್ಟಬಲ್ ಆಗಿ ಫ್ರೆಂಡ್ಲಿ ನೇಚರ್ ಐತಾ, ಇಲ್ಲ ನೆಗೋಷಿಯಬಲ್ ಎಲ್ಲ ಮಾಡಿಕೊಟ್ರೆ? ಯಾವ ತರ? ತುಂಬಾ ಫ್ರೆಂಡ್ಲಿ ಆಗಿದ್ರು. ತೀರಾ ಟಾಪಿಗೆ ಅವನೆಲ್ಲ ಏನ್ ರೇಟ್ ಯಾವ ತರ ಬೇಕು ಅದೇ ತರ ಮಾಡ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ತೀರಾ ಟಾಪ್ ಇಲ್ಲ, ತೀರಾ ಜಾಸ್ತಿ ಹೇಳಿ ಕಮ್ಮಿ ಬರಲ್ಲ. ಅವ್ರ ರಜೆಗೆ ಹೇಳ್ತಾರೆ, ನಮ್ಗೆ ಬ್ಯಾಚಿ ಕರೆಕ್ಟ್. ಈಗ ನೀವು ತೊಗೊಂಡ್ರೋ ಮಾಲ್ಗೂ ನೀವು ಕೊಟ್ಟಿರೋ ಬೆಲೆಗೂ ನಿಮಗೆ ಖುಷಿ ಇದೆಯಾ ಸರ್? ಖುಷಿ ಇದೆ. ಫುಲ್ ಹ್ಯಾಪಿ. ಖುಷಿಯಾಗಿದ್ದು. ನಮಗೆ ಒಳ್ಳೆ ಹಸು ಕೊಟ್ಟಿದ್ದಾರೆ. ನಾವು ತುಂಬಾ ಖುಷಿಯಾಗಿ ತಗೊಂಡು ಹೋಗ್ತಾ ಇದೀವಿ. ಎಲ್ಲರ ರೈತರು ಬರ್ಬೋದಾ ಸರ್? ಆರಾಮಾಗಿ ಬಂದು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಅವ್ರು ಇಷ್ಟಪಟ್ಟಿದ್ದ ಹಸುಗಳು ತಗೊಂಡೋಗ್ಬೋದು. ತುಂಬಾ ಹಸುಗಳು ಕಲೆಕ್ಷನ್ ಇದೆ. ನಿಮ್ಗೆ ಯಾವ ಹಸು ಇಷ್ಟ ನೋಡಿ, ಇಲ್ಲೇ ನಾವು ಎದುರಿಗೆ ಕಾಣ್ತಾ ಇದೀವಿ. ಒಳ್ಳೆ ಹಸುಗಳು ಕೊಟ್ಟಿದ್ದಾರೆ. 6 ಹಸು ನಾವು ಇವತ್ತೇ ಲೋಡ್ ಮಾಡ್ಕೊಂಡು ಹೊರಟಿದ್ವಿ. ನೀವು ಇವತ್ತು ನೋಡಿದಾಗ ನಮ್ಮ ಫಾರ್ಮಲ್ಲಿ ಎಷ್ಟು ಹಸು ಇತ್ತು ಸರ್ ಇವತ್ತೆಲ್ಲ? ಟೋಟಲ್ 21 ಹಸು ಇತ್ತು. ನಾವು ಕೌಂಟ್ ಮಾಡಿದೀವಿ. 21 ಹಸುಲಿ 6 ಹಸು ನಾವು ತಗೊಂಡಿದೀವಿ. ಇನ್ನ 2 ಹಸು, 4 ಹಸು ಈ ತರ ಬಂದ್ಬಿಟ್ಟು. ನೀವು ಇಲ್ಲಿ ಇದ್ದಂಗೆ ಎಷ್ಟು ಹಸು ಸೇಲ್ ಆಯ್ತು ಸರ್ ನಿಮ್ಮ ಮುಂದೆ? ನಮ್ಮ ಮುಂದೆನೆ ಹೆಚ್ಚು ಕಮ್ಮಿ ಒಂದು 12 ಹಸು ಹೋಗಿದೆ. 12 ಹಸು, ಒಂದು 10-12 ಹಸು ಹೋಗುತ್ತೆ. ಈಗ ಟೋಟಲ್ 4 ಹಸು ಉಳಿದಿದೆ. ಅದು ನಾಳೆ ಹೆಚ್ಚು ಕಮ್ಮಿ ಹೋಗ್ತವೆ. ಇಲ್ಲ, ಸೇಲ್ ಆಗ್ಬಿಡ್ತವೆ. ಇನ್ನು 6 ಇದೆ. ಹೌದೌದು. ಇವತ್ತು ಬೆಳಗ್ಗೆಯಿಂದ ಎಲ್ಲ ಖಾಲಿ ಆಗಿದಾವೆ. ಸರ್, ನೀವು ತೊಗೊಂಡಿದ್ದ ಹಸು ಎಲ್ಲ ಒಂಚೂರು ತೋರಿಸ್ತೀರಾ ಹೆಂಗಿದಾವೆ ಏನಂತ? ಇದು ಏನು ಮೊದಲನೇ ಶುಲು ಸರ್? ಇದೊಂದು ಹಸು. ಇದೇನು ಮೊದಲನೇ ಶುಲ, ಎರಡನೇ ಶುಲ ಸರ್? ಇದು ಎರಡನೇ. ಹಾಂ, ಇದೊಂದು. ಇದು ಮೊದಲನೇ ಹಸು. ಹಾಂ. ಇನ್ನು ಎಷ್ಟು ದಿನ ಹೋಗ್ಬೋದು ಸರ್ ಕರ ಹಾಕೋದಕ್ಕೆ? ಇದು 15 ದಿನ. 15 ದಿವಸ. ಇದು ಎಲ್ಲ 15 ದಿವಸ ಒಳಗೆ. ಅದು ಒಂದು 10 ದಿವಸ ಒಳಗೆ ಇದೆ. ಅದು ಎಲ್ಲ ಒಂದು ವಾರ ಕರ ಹಾಕಲ್ಲ ಸರ್? ಇದೊಂದಿದೆ. ಹಾಂ, ಇದೇನು ಸೆಕೆಂಡ್ ಫಸ್ಟ್ ಸರ್? ಇದು ಫಸ್ಟ್. ಇದು ಫಸ್ಟ್. ಸೆಕೆಂಡ್ ಸರ್? ಇದು ಸೆಕೆಂಡ್. ಇದು ಸೆಕೆಂಡ್. ಇದು ಸೆಕೆಂಡ್. ಹಾಂ, ಇದು ಸೆಕೆಂಡ್. ಒಳ್ಳೆ ಗುಡ್ ಕ್ವಾಲಿಟಿ ಸರ್. ಒಳ್ಳೆ ಅಡ್ಡರು, ಒಳ್ಳೆ ನಿಪ್ಪಲ್ ಲೈನ್ ಎಲ್ಲ ಚೆನ್ನಾಗಿದೆ ಸರ್. ಸರ್, ಇದು ಸೆಕೆಂಡ್. ಹಾಂ, ಸೆಕೆಂಡ್. ಇದು ರೆಡಿ ಇದೆ. ಇನ್ನೊಂದು 10 ದಿವಸ ಟೈಮ್ ತಗೊಳುತ್ತೆ ಸರ್. ತುಂಬ ಚೆನ್ನಾಗೈತೆ ಇದು ಸರ್. ನೋಡಿ ಸರ್, ರಾಣಿ. ಹಾಂ, ಇಷ್ಟ ಆಯ್ತು ಸರ್ ಪಡ್ಡೆ ಇದು? ಹಾಂ ಹಾಂ ಸರ್, ಚುರುಕಾಗಿದೆ. ಬ್ರೀಡಲ್ಲೆಲ್ಲ ಸೂಪರ್ ಆಗವೆ ಸರ್. ಇದು ಸರ್ ಇದೇನಿದೆ ಸರ್? ಅಲ್ಲೂ 4 ಕಲ್ಲಿದೆ ಸರ್. 4 ಕಲ್ಲಿದೆ. ಮೊದಲನೇ ಶೂಲು ಸರ್. ಮೊದಲನೇ ಶೂಲ್ಗೆ ನೀವು ತೊಗೊಂಡಿರೋದೆಲ್ಲ ಎರಡನೇ ಶೂಲ್ ಹಸಾಗ್ಲಿದ್ದಂಗವೆ. ಯಾಕಂದ್ರೆ ಸೈಜು, ತೂಕ, ಅಡ್ಡರು, ನಿಪ್ಪಲೆಲ್ಲ ಚೆನ್ನಾಗವೆ. ಚೆನ್ನಾಗವೆ. ನೀವು ಒಂದು 4-5 ಕರ ಹಾಕ್ಸ್ಕೊಂಡು ಆರಾಮಾಗಿ ನೀವು ಬೇಡ ಅಂತ ಮಾರಿದಾಗಲೂ ನಿಮ್ಮ ದುಡ್ಡು ಎಲ್ಲಿ ಹೋಗಲ್ಲ. ಓಕೆ ಸರ್, ಫೈನಲಿ ಯಾವ ರೈತರಿಗೆ ಬನ್ನಿ ಸರ್, ನೀವು ಇಲ್ಲಿ ಬಂದ್ಬಿಡಿ ಸರ್. ಯಾವ ರೈತರು ಬೇಕಾದ್ರೆ ಬನ್ನಿ ಪುಣ್ಯಕೋಟಿ ಡೈರಿ ಫಾರ್ಮ್ಗೆ. ಒಳ್ಳೆ ಹಸು ಸಿಗುತ್ತೆ. ಬಂದು ಆರಾಮಾಗಿ ಪುಣ್ಯಕೋಟಿ ನಂಬಿ ಎಲ್ಲ ಯಾರು ಎಲ್ಲರೂ ಬರ್ಬೋದು ಸರ್? ಆರಾಮಾಗಿ ಬರ್ಬೋದು. ದಿವಸ 20 ಜನ ಬರ್ತಾ ಇರ್ತಾರೆ ಇಲ್ಲಿ. ಅದಕ್ಕೆ ಏನು ಸಾಕು. ನೀವು ಇದ್ದಂಗೆ ನಿಮ್ಮ ಮುಂದೆ ಎಷ್ಟು ಜನ ಬಂದಿರ್ಬೋದು ಸರ್? ಒಂದು ಐಡಿಯಾ? ಬಂದರೆ ಒಂದು 10-15 ಜನ. 15 ಜನ ಮೇಲೆ ಬಂದು ವಿಸಿಟ್ ಮಾಡಿ. ಅಲ್ಲ, 15 ಬ್ಯಾಚ್. ಓಕೆ, ಜನ ಎಷ್ಟು ಜನ ಬಂದಿದ್ರು? ಜನ ಬಂದಿರ್ತಾರೆ. ಒಂದು 20 ಜನ ಬಂದೋಗ್ಯಾರ ಅನ್ಕೊಳ್ಳಿ. ಒನ್ ಡೇ ಪರ್ ಡೇಗೆ ಹೇಳಿ. ಹೌದು ಸರ್. ಫೈನಲ್ ಓಕೆನಾ ಸರ್? ಓಕೆ ಸರ್, ನಮಗೆ ಖುಷಿ ಆಯಿತು. ಇವತ್ತು ತಗೊಂಡು ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ. ಬನ್ನಿ ರೈತರೆಲ್ಲ ಬಂದು ತಗೊಂಡು. ಸರಿ ಸರ್, ಓಕೆ. ಅಷ್ಟು ದೂರದಿಂದ ಬಂದು ರಸ ಖರೀದಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ ಸರ್.